ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ದೇವರೆಲ್ಲರನ್ನೂ ಚೆನ್ನಾಗಿಟ್ಟಿರಲಿ, ಸುಖವಾಗಿರಲಿ ಅಂತ ಕೇಳ್ಕೊತೀನಿ. ನಮ್ಮ ಮನೇಲಿ ಇವತ್ತು ನಾನು ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ. ಎಷ್ಟೋ ಜನ ತಟ್ಟಿ ಮಾಡಕ್ ಬರೋದಿಲ್ಲ ಅಂತ ಹೇಳ್ತಾರೆ. ನಾನು ಮಾಡೋ ರೀತಿ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿ ಅಕ್ಕಿ ರೊಟ್ಟಿ, ಯಾರು ಮಾಡದೇ ಇರೋರು ಕೂಡ ಚೆನ್ನಾಗಿ ಅಕ್ಕಿ ರೊಟ್ಟಿಯನ್ನ ಮಾಡ್ಕೋಬಹುದು. ಅದು ಯಾವ ರೀತಿ, ಅದಕ್ಕೆ ಏನ್ ಬೆರೆಸ್ಕೊಂಡ್ರೆ ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಅಕ್ಕಿ ಹಸಿಟ್ಟನ್ನ ತಗೊಂಡಿದ್ದೀನಿ. ಈ ಬಟ್ಲಲ್ಲಿ 4 ಬಟ್ಲು ನಾನು ಅಕ್ಕಿ ಹಸಿಟ್ಟನ್ನ ಹಾಕೊಂಡಿದ್ದೀನಿ. ನಮ್ಮ ಮನೆಗೆ ಬೇಕು, ನಿಮ್ಮ ಮನೆಗೆ ಎಷ್ಟು ಬೇಕು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಹಂಗಾಗಿ ಅದರಲ್ಲಿ ನಾನು ಉಪ್ಪು ಕೂಡ ಬೆರೆಸ್ಕೊಂಡಿದ್ದೀನಿ. ಜೊತೆಯಲ್ಲಿ ನಾನು ಇಲ್ಲಿ ಡಿಪೋ ಅಕ್ಕಿ ಅನ್ನ ತಗೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ಡಿಪೋ ಅಕ್ಕಿ ಅನ್ನ ತಗೊಂಡಿದ್ದೀನಿ. ಮತ್ತೆ ತಟ್ಟಕ್ಕೋಸ್ಕರ ನಾನು ಅಕ್ಕಿ ಹಸಿಟ್ಟನ್ನ ತಗೊಂಡಿದ್ದೀನಿ. ಈ ಅನ್ನವನ್ನ ನಾವು ಮಿಕ್ಸಿ ಗ್ರೈಂಡರ್ ಅಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ತರ ಅಂತ. ನೋಡಿ ಫ್ರೆಂಡ್ಸ್, ನಾನು ಅನ್ನವನ್ನ ಮಿಕ್ಸಿಯಲ್ಲಿ ಹಾಕೊಂಡು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರೀತಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡ್ಬಿಟ್ಟು ನಾವು ಹಸಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್, ಅನ್ನ ಈ ರೀತಿ ನುಣ್ಣಗೆ ರುಬ್ಕೋಬೇಕು. ನಾನು ಗ್ರೈಂಡರ್ ಅಲ್ಲಿ ರುಬ್ಕೊಂಡಿದ್ದೀನಿ, ಮಿಕ್ಸಿ ಜಾರಲ್ಲಿ. ಇದು ಹಾಕೊಂಡು ಅನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ, ಈ ರೀತಿ ಫುಲ್ಲು ಹಾಕೋಬೇಕು. ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ನೀಟಾಗಿ ನೀರು ಹಾಕ್ದಂಗೆ ಫಸ್ಟ್ ಅನ್ನದಲ್ಲೇನೆ ನಾವು ನೀಟಾಗಿ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಕಡಿಮೆ ಬಿದ್ರೆ ಹಾಕೊಳಕ್ ಸರಿ ಆಗುತ್ತೆ. ಫಸ್ಟೇ ನೀರು ಹಾಕೊಂಡ್ರೆ ತೆಳ್ಳಗ್ ಬಂದ್ಬಿಡುತ್ತೆ ಹಸಿಟ್ಟು, ಕಲ್ಸಕ್ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಹಸಿಟ್ಟಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನವನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ನೀರಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಫಸ್ಟ್ ಅನ್ನ ಎಲ್ಲ ಹಾಕಿ ನೀಟಾಗಿ ನಾವು ಈ ರೀತಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈಗ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಸ್ವಲ್ಪ ನೀರನ್ನ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು. ಆಮೇಲೆ ಸ್ವಲ್ಪ ಕೈಯಲ್ಲಿ ನಾವು ಇಡಿ ಕೊಟ್ಟು ನೀಟಾಗಿ ಮಿತ್ಕೋಬೇಕಾಗುತ್ತೆ. ಹಸಿಟ್ಟು ಮಿತ್ಕೊಂಡು ನೀವು ತಟ್ಟಿದ್ರೆ, ನೀವು ಯಾವ ರೀತಿ ತಟ್ತೀರಾ ಆ ರೀತಿ, ಎಷ್ಟು ದೊಡ್ಡದ್ ಬೇಕಾದ್ರೂ ಚಿಕ್ಕದ್ ಬೇಕಾದ್ರೂ ನಾವು ರೊಟ್ಟಿ ಮಾಡ್ಕೋಬಹುದು. ಹೊಸಬ್ರು ಕೂಡ ನೀಟಾಗಿ ರೊಟ್ಟಿ ಮಾಡ್ಕೋಬಹುದು. ನಾನು ನಿಮ್ಗೆ ಯಾವ ಹದದಲ್ಲಿ ಹಸಿಟ್ಟು ಬೇಕು ಅಂತ ಕಲಿಸ್ಕೊಂಡು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಹದವಾಗಿ ನಾವು ಹಸಿಟ್ಟನ್ನ ಮಿತ್ಕೋಬೇಕಾಗುತ್ತೆ. ನೀಟಾಗಿ ನಾವು ಒಂದ್ ಸ್ವಲ್ಪ ಅಂಗೈಯನ್ನ ಕೊಟ್ಟು ಬಿಗಿಯಾಗಿ ನೀಟಾಗಿ ಮಿತ್ಕೋಬೇಕಾಗುತ್ತೆ. ನೋಡಿ, ನಾನು ಚಪಾತಿ ಹಿಟ್ಟನ್ನ ಇಷ್ಟು ತಗೋತೀನಿ, ಅಕ್ಕಿ ಹಿಟ್ಟು. ನೋಡಿ, ಇಷ್ಟು ರೊಟ್ಟಿ ತಟ್ಕೊಳಕ್ಕೋಸ್ಕರ ತಟ್ಕೊಂಡ್ಬಿಟ್ಟು ನಿಮ್ಗೆ ನಾನು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಒಲೆ ಹಚ್ಕೊಂಡು ನಾನು ಹೆಂಚಿಟ್ಕೊಂಡಿದ್ದೀನಿ. ಹೆಂಚಿಟ್ಕೊಂಡ್ಬಿಟ್ಟು ಈಗ ನಿಮ್ಗೆ ರೊಟ್ಟಿ ಯಾವ ತರ ತಟ್ಟಬೇಕು ಅಂತ ನಾನು ತೋರಿಸ್ತೀನಿ. ನೋಡಿ, ಈ ರೀತಿ ಮಾಡ್ಕೊಂಡು ನಾವು ಫಸ್ಟು ಒಣ ಹಸಿಟ್ಟನ್ನ ಹಾಕ್ಕೊಳ್ಳೋಣ. ಅದ್ರ ಮೇಲೆ ಈ ತರ ಇಟ್ಕೊಂಡು ನೋಡಿ ಈ ರೀತಿ ತಟ್ಕೊಂಬರ್ಬೇಕು. ಈ ರೀತಿ ತಟ್ಟಿದ್ರೆ ನಮ್ಗೊಂಚೂರು ಎಲ್ಲೂ ಕೂಡ ರೊಟ್ಟಿ ಕಟ್ಟಾಗೋದಿಲ್ಲ, ನೀಟಾಗಿ ಬರುತ್ತೆ. ಆದ್ರೆ ಮಧ್ಯದಲ್ಲಿ ಮಾತ್ರ ತಟ್ಟಬೇಡಿ. ಈ ತರ ಅರ್ಗಲ್ಲ ನೀಟಾಗಿ ಫಸ್ಟ್ ತಟ್ಕೊಂಬನ್ನಿ. ಮಧ್ಯದಲ್ಲಿ ತಟ್ಟಿದ್ರೆ ತೆಳ್ಳಗಾದ್ರೆ ರೊಟ್ಟಿ ಸೀದೋಗುತ್ತೆ ಹೆಂಚಿನ ಮೇಲೆ. ನೋಡಿ, ಈ ರೀತಿ
ಈ ರೀತಿ ತಟ್ಕೊಂಡ್ ಬಂದ್ರೆ ನೀವು ಯಾವ ತರ ಎಷ್ಟು ಅಗಲ ಬೇಕಾದ್ರೂ ಎಷ್ಟು ತೆಳ್ಳಗ್ ಬೇಕಾದ್ರೂ ರೊಟ್ಟಿ ತಟ್ಕೋಬಹುದು. ಈ ರೀತಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಅನ್ನ ಒಂದೊಂದ್ ಸ್ವಲ್ಪ ನೀವು ಡಿಪೋ ಅಕ್ಕಿ ಆಗಿರ್ಬೋದು ಇಲ್ಲ ಅಂಗಡಿ ಅಕ್ಕಿನೇ ಆಗಿರ್ಬೋದು, ನೀವು ರುಬ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬರ್ದೇ ಇರೋರು ಕೂಡ ರೊಟ್ಟಿ ತಟ್ಬೋದು. ಈ ತರ ಏನಾದ್ರೂ ಈ ತರ ಕಿತ್ತೋಗ್ತಾ ಇದೆ, ಬೆಳ್ಳಿಗೆ ತಗುಲ್ತಾ ಇದೆ ಅಂದ್ರೆ ಅವಾಗ ನೀವೇನ್ ಮಾಡ್ಕೊಳ್ಳಿ, ಒಂದ್ ಸ್ವಲ್ಪ ಒಣ ಹಸಿಟ್ಟನ್ನ ಈ ತರ ಬೆಳ್ಳಿಗೆ ಹಚ್ಕೊಳ್ಳಿ, ಮತ್ತೆ ತಟ್ಟಿರಿ. ಈ ತರ ಚೂರು ಏನು ಆಗೋದಿಲ್ಲ. ನಾನು ನಿಮಗೆ ತಟ್ಬಿಟ್ಟು ಹಾಕುವಾಗ ತೋರಿಸ್ತೀನಿ ಯಾವ ತರ ಅಂತ, ತಟ್ಬಿಟ್ಟು ಎಷ್ಟು ದೊಡ್ಡದಾಗಿ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ಇಷ್ಟಾಗಲ ನಾವು ರೊಟ್ಟಿ ನಾನು ಮಾಡ್ಕೊಂಡಿದ್ದೀನಿ ತೆಳ್ಳಿಗೆ. ಯಾವ ರೀತಿ ಎತ್ತಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕೈ ಕೊಟ್ಕೊಂಡು ಈ ರೀತಿ ನೀವು ಎತ್ಕೋಬೇಕಾಗುತ್ತೆ. ಈ ರೀತಿ ಎತ್ಬಿಟ್ಟು ನೀವು ಹೆಂಚಿನ ಮೇಲೆ ನೋಡಿ ಈ ರೀತಿ ಎತ್ಕೊಂಡು ಆರಾಮಾಗಿ ನೀವು ಹೆಂಚಿನ ಮೇಲೆ ಹಾಕ್ಕೋಬಹುದು. ಈ ರೀತಿ ನೋಡಿ, ಎಲ್ಲೂ ಒಂಚೂರು ಕಟ್ಟಾಗಲ್ಲ, ನೀಟಾಗಿ ಈ ರೀತಿ ಬರುತ್ತೆ. ಈಗ ಈ ರೊಟ್ಟಿ ಬೇಯ್ಲಿ, ನಾನು ಯಾವ ರೀತಿ ಇರುತ್ತೆ ಅಂತ ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅವಾಗ್ಲವರೆಗೂ ನಾನು ಬೇರೆ ರೊಟ್ಟಿಯನ್ನ ತಟ್ಕೊಂತೀನಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ಈ ಕಡೆ ಬೆಂದಿದೆ ನೋಡಿ. ಈ ರೀತಿ ಇದಕ್ಕೆ ನಾವೇನ್ ಮಾಡೋಣ, ಒಂದ್ ಸ್ವಲ್ಪ ನೀರ್ ತಗೊಂಡು ತಣ್ಣೀರು ಈ ತರ ನಾವು ಮೇಲೆ ಒರೆಸ್ಕೊಳ್ಳೋಣ. ನೀವು ಕೈ ಸುಡುತ್ತೆ ಅಂದ್ರೆ ನೀಟಾಗಿರೋದು ಒಂದು ಬಟ್ಟೆ ತಗೊಂಡ್ಬಿಟ್ಟು ನೀವು ಒರೆಸ್ಕೋಬಹುದು. ಇದಕ್ಕೆ ಎಣ್ಣೆ ಹಾಕೋ ಹಾಗಿಲ್ಲ. ನೋಡಿ ಈ ರೀತಿ, ನನ್ಗೇನ್ ಕೈ ಸುಡೋದಿಲ್ಲ, ಯಾಕಂದ್ರೆ ಅಭ್ಯಾಸ ಇದೆ ನನ್ಗೆ, ಹಾಗಾಗಿ ನಾನು ಕೈಯಲ್ಲೇ ಹಾಕ್ತಾ ಇದ್ದೀನಿ ನೀರು. ನೀವು ನೋಡ್ಕೊಂಡ್ಬಿಟ್ಟು ಕೈ ಸುಡುತ್ತೆ ಅನ್ನೋ ತರ ಏನಾದ್ರು ಇದ್ರೆ ನೀಟಾಗಿರೋ ಚಿಕ್ಕ ಬಟ್ಟೆ ತಗೊಂಡು ಒರೆಸ್ಕೋಬಹುದು. ಈ ರೀತಿ ನೋಡಿ, ಫುಲ್ಲು ನೀಟಾಗಿ ನಾವು ಒಂಚೂರು ಹೊರಗೆ ಎಲ್ಲೂ ಬೀಳ್ಬಾರ್ದು. ಈ ರೀತಿ ನೀರನ್ನ ನಾವು ಹಾಕೋಬೇಕು. ಒರೆಸ್ಕೊಂಡ್ಬಿಟ್ಟು ನಾವು ನೋಡಿ ಈ ರೀತಿ ಎತ್ಕೊಂಡು ಈ ರೀತಿ ಹಿಂಗ್ ಪಲ್ಟಾಯಿಸ್ಕೋಬೇಕು. ನೀಟಾಗಿ ಬರುತ್ತೆ, ಏನು ಒಂಚೂರು ಎಲ್ಲೂ ಕಟ್ಟು ಆಗೋದಿಲ್ಲ. ಒಂಚೂರು ನೋಡಿ, ಆ ರೊಟ್ಟಿ ಬೇಯ್ತಾ ಇದೆ. ನಾನು ಇನ್ನೊಂದು ರೊಟ್ಟಿಯನ್ನ ನಾನು ತಯಾರಿಸ್ಕೊಂಡಿದ್ದೀನಿ. ಒಂದು ಬೇಯೋವಷ್ಟಲ್ಲಿ ನಾವು ಇನ್ನ ಒಂದು ತಯಾರಿಸ್ಕೋಬಹುದು. ನಾವು ಯಾವ ರೀತಿ ತಟ್ತೀವಿ, ಎಷ್ಟು ತೆಳ್ಳಗ್ ತಟ್ತೀವಿ ಅಷ್ಟು ತೆಳುಗುನು ಬರುತ್ತೆ, ಅಷ್ಟು ಅಗ್ಲಕ್ಕೂ ಬರುತ್ತೆ. ಅದು ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬಹುದು. ನೋಡಿ ಆರಾಮಾಗೆ ನಾವು ಅನ್ನ ಒಂದು ರುಬ್ಬ್ ಹಾಕೊಂಡ್ಬಿಟ್ರೆ ನಾವು ಹೆಂಗ್ ಬೇಕಂಗೆ ತಟ್ಕೋಬಹುದು ರೊಟ್ಟಿನ. ಅದ್ ಬೇಯ್ಲಿ ರೊಟ್ಟಿ. ನಾನು ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ಬೆಂದಿದೆ, ಈ ಕಡೆ ನೀಟಾಗಿ ಬೆಂದಿದೆ. ನೋಡಿ, ನಾವ್ ಇನ್ನೊಂದ್ ಕಡೆ ಏನ್ ಮಾಡೋಣ ಅಂತ ಅಂದ್ರೆ ನೋಡಿ, ಈ ಹೆಂಚನ್ನ ಎತ್ಬಿಟ್ಟು ಒಂಚೂರು ನಾವು ಈ ರೊಟ್ಟಿದು ಅರ್ಗೆ ಏನೈತೆ ಅದು ಒಲೆ ಮೇಲೆ ಇಟ್ಕೊಳ್ಳೋಣ. ಈ ರೀತಿ ಇಟ್ಕೊಂಡ್ಬಿಟ್ಟು ನಾವು ನೋಡಿ ರೌಂಡಿಂಗ್ ಇಂದ ಒಂಚೂರು ಒಲೆಲಿ ಈ ತರ ಸುಟ್ಕೊಳ್ಳೋಣ. ಸುಟ್ಕೊಂಡ್ರೆ ರೊಟ್ಟಿ ಕಮ್ಮಗ್ ಬರುತ್ತೆ, ತಿನ್ನಕ್ಕೂ ಟೇಸ್ಟಿ ಆಗಿರುತ್ತೆ. ನಮ್ಮ ಮನೆ ಯಾರ ಮನೇಲಿ ಆಗ್ಲಿ ಈ ರೀತಿ ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಬೇಡ, ಒಂದ್ ಸ್ವಲ್ಪ ತಕ್ಕ ಮಟ್ಟಕ್ಕೆ ಈ ರೀತಿ ಅರಗನ್ನ ನೀವು ಗ್ಯಾಸ್ ಮೇಲೆ ಇಟ್ಕೋಬೇಕಾಗುತ್ತೆ. ಈ ತರ ಕೊಟ್ಕೊಳ್ಳಿ. ಊರಲ್ಲಾದ್ರೆ ಒಲೆಗಳು ಇರ್ತವೆ, ಒಲೆ ಒಳಗಡೆ ನಾವು ಸೌದೆ ಮೇಲೆ ಕೆಂಡದ ಮೇಲೆ ಸುಡ್ತೀವಿ. ಆದ್ರೆ ಇಲ್ಲಿ ಆ ತರ ಇಲ್ವಲ್ಲ, ಹಂಗಾಗಿ ನಾವು ಈ ರೀತಿನ ಮಾಡ್ಕೊಂಡ್ರೆ ನೋಡಿ ಎಷ್ಟು ಕೆಂಪಳ ಯಾವ ತರ ಬೆಂದಿದೆ ರೊಟ್ಟಿ. ನೋಡಿ ನೀಟಾಗಿ ಬರುತ್ತೆ ಫ್ರೆಂಡ್ಸ್, ಆರಾಮಾಗಿ ನೀವು ಮಾಡ್ಕೋಬಹುದು. ನೋಡಿ ಈಗ ಹೆಂಚನ್ನ ನಾವು ಇಟ್ಕೊಂಡ್ಬಿಟ್ಟು ಬೇರೆ ರೊಟ್ಟಿಯನ್ನ ನಾವು ಹಾಕೋಬಹುದು. ಅದೇನ್ ತಣ್ಣಗಾಗಿರಲ್ಲ, ನಾನು ನಿಮ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೊಟ್ಟಿಯನ್ನ ನಾವು ಎಷ್ಟು ನೀಟಾಗಿ ಎತ್ಕೋಬಹುದು, ಒಂಚೂರುನು ಕಟ್ಟಾಗಲ್ಲ. ನೋಡಿ ಹಿಂಗ್ ಎತ್ಕೊಂಡ್ಬಿಟ್ಟು ಹಿಂಗ್ ಹೆಂಚಿನ ಮೇಲೆ ನಾವು ಹಾಕೋಬಹುದು. ಏನು ನೀಟಾಗಿ ಬರುತ್ತೆ, ಫುಲ್ಲು ನೀಟಾಗಿ ಬರುತ್ತೆ ರೊಟ್ಟಿನ ನಾವು ಇದ್ ಮಾಡ್ಕೋಬಹುದು. ನಾನು ನಿಮ್ಗೆ ರೊಟ್ಟಿಯನ್ನ ತೋರಿಸ್ತೀನಿ. ನಮ್ಮ ಮನೇಲಿ ಇವತ್ತು ಟಮಾಟೆಕಾಯಿ ಖಾರ ಅಂತ ಅಂದ್ರೆ ನೀವು ಆಲ್ಮೋಸ್ಟ್ ಮಂಡ್ಯ ಮದ್ದೂರ್ ಸೈಡ್ ಕಡಿಮೆನೆ, ಆ ಕಡೆ ಉಪ್ಸಾರ್ ಜಾಸ್ತಿ. ಹಾಸನ ಸೈಡು ಅರಸೀಕೆರೆ, ಹಾಸನ, ಜೌಗಲ್ಲು ಆ ಸೈಡು ಟಮಾಟೆಕಾಯಿ ಖಾರ ತುಂಬಾ ಪ್ರಸಿದ್ಧ. ನಮ್ಮ ಮನೇಲಿ ಇವತ್ತು ಟಮಾಟೆಕಾಯಿ ಖಾರ ಮತ್ತೆ ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ನೋಡಿ, ನೀವು ಈ ತರ ಮಾಡಿ ತಿನ್ ನೋಡಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನ್ನ ಬ್ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹೇಳಿ ಈ ತರ ಅಡಿಗೆ ಮಾಡ್ತಿದ್ದು. ಒಂದ್ ಸಬ್ಸ್ಕ್ರೈಬ್ ಮಾಡಿ, ಒಂದ್ ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಆಶೀರ್ವಾದ ನನ್ನ ಜೊತೆ ಇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.